ಮುಖ್ಯಸ್ಥರಾದ ಡಾಕ್ಟರ್ ಬೊಮ್ಮನಹಳ್ಳಿ ಅವರಿದ್ದಾರೆ. ತಾವಿ ಪ್ರೊಸೀಜರನ್ನು ದೇಶದಲ್ಲಿ ಅತ್ಯಂತ ಶ್ರೇಷ್ಠ ತರಗತಿಯಲ್ಲಿ ಮಾಡ್ತಕ್ಕಂಥ ನೈಪುಣ್ಯತೆಯನ್ನು ಪಡೆದಿರುವಂಥ ಡಾಕ್ಟರ್ ವಿಕ್ರಮ್ ಪಾಟೀಲ್ ಇದ್ದಾರೆ. ಗೆಳೆಯರಾದ ಸಂಜೀವ್ ಚಿಂತಾಮಣಿ ಅವರಿದ್ದಾರೆ. ಡಾಕ್ಟರ್ ವಿನಾಯಕ್ ಅವರಿದ್ದಾರೆ. ನಮ್ಮ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಅಸೂಟಿ ಅವರಿದ್ದಾರೆ. ನಮ್ಮ ತಾಲೂಕಿನ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಅಶೋಕ್ ಮಂದಾರಿ ಅವರಿದ್ದಾರೆ. ಈ ತಾವಿ ಪ್ರೊಸೀಜರನ್ನ ಆ ಪ್ರೊಸೀಜರ್ಗೆ ಒಳಗೊಂಡಿರ್ತಕ್ಕಂಥ ರಮೇಶ್ ಮಂಡ್ರಿ ಅವರಿದ್ದಾರೆ. ನಮ್ಮ ADC ದುರ್ಗೇಶ್ ಅವರಿದ್ದಾರೆ. ಇಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದು ಪಾಟೀಲ್ ಇದ್ದಾರೆ. ನಾಗೇರಿ ಅವರಿದ್ದಾರೆ. ನಮ್ಮ ಜೊತೆಗೆ ಹಿರಿಯ ವೈದ್ಯರಾದ ಸಾಮಾನ್ಯ ಡಾಕ್ಟರ್ ಗುಡ್ಗೋಳಿ ಅವರಿದ್ದಾರೆ. ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ. ನಮ್ಮ ಗದಗಿನ ಈ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಳೆದ ಹಲವು ವರ್ಷಗಳಿಂದ ತನ್ನದೇ ಆದಂಥ ವಿಶೇಷತೆಗಳಿಂದ ಹಿರಿಮೆಯನ್ನು ಹೆಚ್ಚಿಸ್ತಾ ಹೊರಟಿದೆ. ಕೇವಲ ರೋಗಿಗಳ ಸಂಖ್ಯೆ, ಔಟ್ ಪೇಷಂಟ್ಸ್ ಅಂತ ಹೇಳ್ತೀವಿ, OPD ಅಂತ ಹೇಳ್ತೀವಿ, ಅಲ್ಲಿ ಆಗಲಿ ಅಥವಾ ಬೆಡ್ ಆಕ್ಯುಪೆನ್ಸಿಯಲ್ಲಾಗಲಿ ಸಂಖ್ಯೆ ಹೆಚ್ಚಾಗೋದು ಅಥವಾ PG ಸಂಖ್ಯೆ ಜಾಸ್ತಿ ಆಗೋದು, ನಮ್ಮ ರಿಸಲ್ಟ್ಸ್ ಅತ್ಯಂತ ಉತ್ತಮವಾಗೋದು, ನಮ್ಮ ಸಂಸ್ಥೆಯಿಂದ ವಿಶೇಷ ಸಂಖ್ಯೆಯೊಳಗೆ ಗೋಲ್ಡ್ ಮೆಡಲಿಸ್ಟ್ ಆಗೋದು, ರ್ಯಾಂಕ್ ಪಡೆಯೋದು, ಇವೆಲ್ಲ ನಮ್ಮ ಅಕಾಡೆಮಿಕ್ ಸಾಧನೆ ಜೊತೆಗೆ ಜನತೆಯೊಳಗೆ ನಾವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಎಲ್ಲರಿಗೂ ಮಾದರಿಯಾಗುವ ರೀತಿಯೊಳಗೆ ಹಲವಾರು ಸಾಧನೆಗಳನ್ನು ನಮ್ಮ ಈ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇವತ್ತು ಕೆಲಸ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ನಾವೇನು ಕ್ಯಾಥ್ ಲ್ಯಾಬ್ ಪ್ರಾರಂಭ ಮಾಡಿದ್ವಿ, ಕ್ಯಾಥ್ ಲ್ಯಾಬ್ ಪ್ರಾರಂಭ ಮಾಡಿದ ಮೇಲೆ ನಮಗೆಲ್ಲರಿಗೂ ಗೊತ್ತಿದೆ, ನಾವು ನಮ್ಮ ಗದಗ ಜಿಲ್ಲೆಯೊಳಗಿನ ಕ್ಯಾಥ್ ಲ್ಯಾಬ್ ಇಲ್ಲದೆ ಇದ್ದಾಗ ಬಹುದೂರ ನಾವು ಕಳಿಸ್ತಿದ್ವಿ, ಬೆಂಗಳೂರು ಕಳಿಸ್ತಿದ್ವಿ. ಅಲ್ಲಿ ತತ್ಕಾಲ ಹುಬ್ಬಳ್ಳಿ ಧಾರವಾಡ ಕಳಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರ್ತಿತ್ತು. ಈಗ ಒಂದು ವರ್ಷ ದಾಟಿದ್ವಿ, 1 ವರ್ಷ 1 ತಿಂಗಳ ಆಯ್ತು. ಇಷ್ಟು ಸಂದರ್ಭದೊಳಗೆ ನಮ್ಮ ಹೃದಯ ಚಿಕಿತ್ಸಾ ಅಂಕಿಅಂಶಗಳನ್ನು ನೋಡಿದರೆ ನಿಜವಾಗಿಯೂ ಎಲ್ಲರಿಗೂ ಸಮಾಧಾನ ಅನಿಸುತ್ತೆ. ಹಾಗೂ ನಮ್ಮ ಭಾಗದ ಜನರಿಗೆ ಈ ಮಟ್ಟದ ಸೇವೆ ಮುಟ್ಟಿದೆ ಅಂತ ಹೇಳಿ ಅನಿಸ್ತದೆ. ನಮ್ಮ ಈ ಕ್ಯಾಥ್ ಲ್ಯಾಬ್ ಹಾಸ್ಪಿಟಲ್ ನೋಡೋದಕ್ಕೆ ನಮ್ಮ ಹೃದಯ ತಜ್ಞರ ಆಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಚಿಂತಾಮಣಿ ಅವರು ಹಾಗೂ
ಮಂಜುನಾಥ್ ಹಿರೇಮಠ ಅವರು ಈ ಸಂದರ್ಭದಲ್ಲಿ ಅವರು ನಮಗೆ ಏನು ಸೇವೆ ಮಾಡಿದ್ದಾರೆ ಅದನ್ನ ನೆನಪಿಸ್ಕೊಳ್ತೀನಿ. ಒಟ್ಟು 543 ಪ್ರಕ್ರಿಯೆಗಳನ್ನು, ಕೇಸಸ್ಗಳನ್ನು ನಾವು ಇಲ್ಲಿ ಪ್ರೊಸೀಜರ್ಸನ್ನು ಮಾಡಿದ್ದೇವೆ. ಅದರೊಳಗೆ ಆಂಜಿಯೋಗ್ರಾಮ್ ಒಟ್ಟು 494 ಮಾಡಿದರೆ, ಆಂಜಿಯೋಪ್ಲಾಸ್ಟಿನ 272 ಮಾಡಿದ್ದೇವೆ, ಪೇಸ್ ಮೇಕರ್ ಅಳವಡಿಕೆ 13 ಮಾಡಿದ್ದೇವೆ, CRTD ಪ್ರಕರಣ 1 ಮಾಡಿದ್ದೇವೆ, IVI ಪ್ರಕ್ರಿಯೆಗಳನ್ನು 2 ಮಾಡಿದ್ದೇವೆ, AST ಕ್ಲೋಜರ್ ಅನ್ನ 1 ಮಾಡಿದ್ದೇವೆ, ತಾವಿ ಪ್ರಕ್ರಿಯೆಯನ್ನ ಒಂದು ವಿಶೇಷವಾದದ್ದು ಇದನ್ನ 1 ಮಾಡಿದ್ದೇವೆ. ಈ ತಾವಿ ಪ್ರಾಜೆಕ್ಟ್ ಏನಿದೆ, ನಮಗೆ ಹೆಚ್ಚು ಅರ್ಥ ಆಗಲಿ ಅಂತೇಳಿ ನಾನು ಕೆಲವು ಕಡಿಮೆ ಮಹತ್ವದನ್ನ ಮೊದಲು ಪ್ರಸ್ತಾವ ಮಾಡ್ತೀನಿ. If this TAVI procedure is done in any private hospital, it will cost that patient to the extent of 23 to 25 lakhs. 2 ರಿಂದ 25 ಲಕ್ಷದವರೆಗೆ ಅದು ಖರ್ಚು ಬೀಳುತ್ತೆ. ನಮ್ಮ ಆಸ್ಪತ್ರೆ ಒಳಗೆ, KH ಪಾಟೀಲ್ ಆಸ್ಪತ್ರೆ ಒಳಗೆ ಈ ಒಂದು ಪ್ರೊಸೀಜರ್ TAVI ಅಂದರೆ ಟ್ರಾನ್ಸ್ ಕ್ಯಾಥರ್ ಅಯೋರ್ಟಿಕ್ ವಾಲ್ ಇಂಪ್ಲಾಂಟೇಶನ್. ಟ್ರಾನ್ಸ್ ಕ್ಯಾಥರ್ aortic wall implantation. ಈ ಆರ್ಟಿಫಿಷಿಯಲ್ ವಾಲ್ ಇನ್ಸರ್ಟ್ ಮಾಡಿ ಹೃದಯದಲ್ಲಿ ಥ್ರೂ ಲೆಗ್ ಆರ್ಟರಿ ವಿದೌಟ್ ಓಪನ್ ಹಾರ್ಟ್ ಸರ್ಜರಿ, ವಿದೌಟ್ ಓಪನಿಂಗ್ ದ ಹಾರ್ಟ್, ವಿದೌಟ್ ಅನೆಸ್ಥೇಷಿಯಾ, without opening the heart. The wall is pushed and placed in a place where it should be, without these 2 very major procedures of opening the heart and giving anesthesia. First operation in Karnataka in government setup, other than ಆಗಬೇಕು. ಮತ್ತೆ ಸರ್ಕಾರಿ ಆಸ್ಪತ್ರೆಯೊಳಗೆ ಈ ಎತ್ತರದ ನೈಪುಣ್ಯತೆಯ ಶ್ರೇಷ್ಠತೆಯ ಪ್ರೊಸೀಜರ್ ನಮ್ಮ ಗದಗ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಆಗಿದೆ. ಈ ಪ್ರೊಸೀಜರ್ ಕಾಸ್ಟ್ ನಮ್ಮಲ್ಲಿ ಅದು 20-25 ಲಕ್ಷ ಆಗ್ಬೋದು. ಆದರೆ ನಮ್ಮ ರಮೇಶ್ ಮೂರ್ತಿ ಅವರು SC/ST ಕ್ಯಾಟಗರಿಗೂ ಬರೋದ್ರಿಂದ SCP TSP ಹಣದಲ್ಲಿ ನಮ್ಮ ಬೋಮನಹಳ್ಳಿಯವರು ಹಾಗೂ ಅವರ ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥವರು ಹಾಗೂ ಸಂಬಂಧಪಟ್ಟ SCP TSP ಹಣಕಾಸು ಇರ್ತಕ್ಕಂಥ ಅವರು ನಮ್ಮ ಸರ್ಕಾರದ ಸೌಲಭ್ಯಗಳನ್ನು ಸರಿಯಾಗಿ ಸಂಯೋಜಿಸಿ we have done this free. ಇದು ಒಂದು ಉಚಿತವಾಗಿರ್ತಕ್ಕಂಥ ಈ ದೊಡ್ಡ ಪ್ರೊಸೀಜರ್ ಆಗಿದೆ ಅನ್ನೋದನ್ನು ನಿಮ್ಗೆ ಹೇಳೋದಕ್ಕೆ ನಮಗೆ ಅಭಿಮಾನ ಅನಿಸುತ್ತದೆ. This is done very successfully. Of course, more than 5 to 6 hours operation went on, and patient was out of bed within 12 hours and discharged in 24 hours. And at that time, most
ಮೋಸ್ಟ್ ಕಂಫರ್ಟಬಲ್ ಆಗಿ 24 ತಾಸಿಗೆ ಅವರು ಡಿಸ್ಚಾರ್ಜ್ ಆದರು. ಈ ಒಂದು ಮಹತ್ವದ ಚಿಕಿತ್ಸೆ ಆಪರೇಷನ್ ಹಾಗೂ ಇದರ ಯಶಕ್ಕೆ ಕಾರಣದವರು ಅಂದರೆ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ನಮ್ಮ ಬಾಗಲಕೋಟೆ ಜಿಲ್ಲೆಯವರು, ಬೀಳಗಿ ತಾಲೂಕಿನವರು, ಡಾಕ್ಟರ್ ವಿಕ್ರಮ್ ಪಾಟೀಲ್. He was the chief operator specialist in TAVI. He has done more than 1,000 TAVI cases in United States. ಇಂಗ್ಲೆಂಡ್ನಲ್ಲಿ 1000 ಕೇಸ್ ಮಾಡ್ತಾರೆ. ಆದರೆ ಇಲ್ಲೇ ಇಷ್ಟು ದೊಡ್ಡ ಹಣ ಕೊಟ್ಟು ಬಡವರು ಯಾರು ಮಾಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಆದರೆ ನಾವು ಅದನ್ನು ಮಾಡಿ ತೋರಿಸ್ತೇವೆ. ಈ ಕ್ಯಾಪ್ಟರ್ ಯಶಸ್ಸು, ಆಮೇಲೆ ವಿಕ್ರಮ್ ಅವರು ಇಲ್ಲಿ ಗೌರವಾಗಿ ಮಾಡಿದ್ದು, ಇಂಥ ಒಂದು ವಿಶೇಷ ಕೆಲಸ ನಾವು ಮಾಡಬೇಕು ಅಂತೇಳಿ ಛಲದಿಂದ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಚಿಂತಾಮಣಿ, ವಿನಾಯಕ್ ಪಂಚಿಗಾರ್ ಅವರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಅನೆಸ್ಥೇಷಿಯಾ, ಡಾಕ್ಟರ್ ಉಲ್ಲಾಸ್ ಬಿಸ್ಲರಿ, ಸೀನಿಯರ್ ಕಾರ್ಡಿಯಾಲಜಿಸ್ಟ್ surgeon from Hooghly. He came from Hooghly. Dr. Sanmesh Asuti and Jagdish Gadepnawar. ಇವರೆಲ್ಲ ಬಹಳ ದೊಡ್ಡ ಸಹಕಾರಸ್ಥರನ್ನ ಹಾಗೂ ಪಾಲ್ಗೊಳ್ಳುವಿಕೆಯನ್ನ ಈ ಒಂದು ಚಿಕಿತ್ಸೆಯೊಳಗೆ ಯಶಸ್ಸಾಗೋದಕ್ಕೆ ಕಾರಣರಾಗಿದ್ದಾರೆ. ಇವತ್ತು ಈ ಕ್ಯಾಥ್ಲಾಬ್ನೊಳಗೆ ಸಂತೋಷ್ ಹುಲಿ ಸೀನಿಯರ್ ಟೆಕ್ನಿಷಿಯನ್, ದರ್ಶನ್ ರೆಡ್ಡರ್ ಕ್ಯಾಥ್ಲಾಬ್ ಇನ್ಚಾರ್ಜ್, ಸಿದ್ಧಾರ್ಥ್, ಐಶ್ವರ್ಯ, ಸೋಮು and many of our PG students. ನಾನು ಈ ಸಂದರ್ಭದೊಳಗೆ I must recognize the contribution of some. First, I compliment Dr. Vikram Patil for a special interest he has taken in our institution and in our area, for having come all the way. Before I compliment him, congratulate him, before I thank him on behalf of the people of Gadag and the government, let me tell you that he has done this operation without any fees, and this is I congratulate and thank. I express my deep sense of gratitude on behalf of the people of Gadag and the government. Thank you very much. Secondly, Sanjeev Chintamani. ಅವರು ಮೊದಲನೇ ಇಲ್ಲಿ ಕ್ಯಾಥ್ಲಾಬ್ ಬರೋದ್ರಿಂದ ಮೊದಲೇ ಅವ್ರದ್ದು ಫೋನ್ ಬಂತು ಅಂದರೆ ನೋಡ್ರಿ ನಮ್ಗೆ ಕ್ಯಾಥ್ಲಾಬ್ ನಮ್ಮ ಜಿಮ್ಸ್ ಆಸ್ಪತ್ರೆ ಬೇಗ ಮಾಡ್ತೀವಿ. ಅವ್ರು ಫೋನ್ ಹಿಡಿದಿದ್ರು, ಬಿಟ್ಟು ಕೂಡಲೇ ನಾವು ಬೊಮ್ಮನಹಳ್ಳಿ ಫೋನ್ ಮಾಡಿ ಏನಾಯ್ತು ನಿಮ್ಮ ಪ್ರಪೋಸಲ್ ಎಲ್ಲಿ ಹೋಗ್ತು ಅಲ್ಲಿ ಹೋಗ್ತು ಏನಾಯ್ತು ಅಂತ ಹೇಳಿ ಅಂದರೆ ಆ್ಯಂಡ್ ದೇ ಟುಕ್ 1 year. ಅವ್ರು ಏನು ಹೇಳ್ತಾರೆ ಅಂದರೆ ಇಡೀ ತುಂಬಾನೇ ಇರುತ್ತೆ. ನಾನು 1 ವರ್ಷ ತೊಗೊಂಡ್ರೆ ನೀವು ಬಟ್ ಲೆಟ್ ಮಿ ಟೆಲ್ ಯು, ನೂತನವಾಗಿ ಏನು ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಕಾಲೇಜುಗಳಾಗಿವೆ, ಅದರಲ್ಲಿ ಕ್ಯಾಥ್ಲಾಬ್ ಪ್ರಾರಂಭ ಮಾಡಿರೋದು ನಮಗೆ ಒಂದೇ. ಆಮೇಲೆ ಅದರ ಯಶಸ್ಸನ್ನು ಸಹಿತ ನಾನೀಗ ತಮ್ಮೆಲ್ಲರಿಗೂ ಹೇಳಿದೆ. ಅದೇ ರೀತಿಯಾಗಿ ವಿನಾಯಕ್ ಅವ್ರನ್ನ, ಉಲ್ಲಾಸ್ ಅವ್ರನ್ನ, ಸಂಗಮೇಶ್ ಅವ್ರನ್ನ, ಇವರೆಲ್ಲರೂ ಎಲ್ಲರ ಸರ್ವಿಸನ್ನು ನಾವು ಅತ್ಯಂತ ಹೃತ್ಪೂರ್ವಕವಾಗಿ ನೆನೀತೀವಿ. ಇದೆಲ್ಲ ಕಾರಣ
ಮಾಡಬೇಕು ಅಂದರೆ ಡೈರೆಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ಈಸ್ guided and special interest he has taken for doing such great things. ಅವ್ರಿಗೆ ಅವ್ರ ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ಡಾಕ್ಟರ್ ವಿನಾಯಕ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದೇ ರೀತಿಯಾಗಿ ನಮ್ಮ ಜನರಿಗೆ ಹೊಸ ತಂತ್ರಜ್ಞಾನದ ಮುಖಾಂತರ ನಮ್ಮಲ್ಲಿ ಜನರ ಸೇವೆ ಆಗಲಿ, ಆರೋಗ್ಯ ಕ್ಷೇತ್ರದಲ್ಲಿ ತಂತ್ರಜ್ಞಾನ ದೊಡ್ಡ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ. ಆದರೆ ಆ ತಂತ್ರಜ್ಞಾನದ ಉಪಯೋಗ ಜನಸಾಮಾನ್ಯರಿಗೆ ಆಗ್ತಾ ಇಲ್ಲ. ಇನ್ನು ಅದಿನ್ನೂ ಶ್ರೀಮಂತರ ಮಟ್ಟಕ್ಕೆ ಮಾತ್ರ ಇದೆ, ಪಟ್ಟಣಗಳಲ್ಲಿ ಮಾತ್ರ ಇದೆ, ದೊಡ್ಡ ಪಟ್ಟಣಗಳಲ್ಲಿ ಮಾತ್ರ ಇದೆ, ವಿದೇಶದಲ್ಲಿ ಮಾತ್ರ ಇದೆ. ಅವು ಏನು ಅತ್ಯಂತ ಶ್ರೇಷ್ಠ ಟೆಕ್ನಾಲಜಿಗಳದಾವು, ಆ ಟೆಕ್ನಾಲಜಿಗಳನ್ನು ತಂದು ನಮ್ಮ ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸ ನಮ್ಮ ಕೆ. ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ನಿರೀಕ್ಷೆ. ಆ ನಿರೀಕ್ಷೆಯನ್ನು ಡೈರೆಕ್ಟರು ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ತಾ, ವಿಕ್ರಮ್ ಅವ್ರಿಗೆ ನೋಡಿ 1,000 ಇಂಗ್ಲೆಂಡ್ಗೆ ಹೋಗಿ ಆಪರೇಷನ್ ಮಾಡಿದ್ರು. ಅವರು ಇನ್ನೊಂದಿಷ್ಟು ಮುಂಬೈದಾಗೋ ದೆಹಲಿಯಾಗೋ ಚಂಡೀಗಢದಾಗೋ ಮಾಡಕ್ಕೆ ಹೋಗಿದ್ರು ಅಂದರೆ ಅಲ್ಲೇ ಏಮ್ಸ್ದವ್ರು ಮಾಡ್ಕೊಂತ ಇರ್ಬೋದಾಗಿತ್ತು. ಆದರೆ ನಮ್ಮ ರಮೇಶ್ ಗುಂಡಿ ಆಪರೇಷನ್ ಮಾಡೋಕ್ಕಾಗ್ತಿದ್ದಿಲ್ಲ. ಇವತ್ತು ರಮೇಶ್ ಗುಂಡಿ ಅಂತವ್ರಿಗೆ ಆಪರೇಷನ್ ಮಾಡಿಸ್ಕೊಳ್ಳೋ ಒಂದು ಮಾಡಿ ಅವ್ರಿಗೆ ವಿಶ್ವಾಸ ಮೂಡಿಸಿ, ಅವ್ರಿಗೆ ಇಂಥದ್ರಿಂದ ನಾವು ವಾಟ್ ರಿಕ್ವೆಸ್ಟ್ ಮಾಡ್ತೀವಿ ಅಂತೇಳಿ ಅವ್ರ ಸಂಬಂಧಿಕರಿಗೆ ಅವ್ರಿಗೆ ಹೇಳಿದ್ರೆ ಆ ಸಂಜೀವ್ ಮೇಲೆ ವಿಶ್ವಾಸ ಇತ್ತು, ನೀವು ಅಂತ ಒಪ್ಕೊಂಡ್ರಿ. ಆ ವಿಶ್ವಾಸ ಅವ್ರು ಬೆಳೆಸ್ಕೊಂಡ್ರು. ವಿಕ್ರಮ್ ಅವ್ರ ಜೊತೆಗೆ ಮಾತನಾಡಿದ್ರು, ಇದು ಆಗೋ ಹಾಗೆ ಮಾಡಿದ್ರು, ಅದಕ್ಕೆ ಸಂಸ್ಥೆಯವರು ಸಹಾಯ ಮಾಡಿದ್ರು. ಇದೇ ರೀತಿಯಾಗಿರ್ತಕ್ಕಂಥ ಡಾಕ್ಟರ್ ಒಂದು ಹೆಚ್ಚಿನ ಹೇಳಬೇಕು ಅಂತ ಅವರು ನಿರೀಕ್ಷಿಸಿದೆ. ಸರ್ಕಾರದ ಆಸ್ಪತ್ರೆ ಮೇಲೆ ಅವ್ರಿಗೆ ಈ ಪೇಷಂಟ್ಗೆ ನಂಬಿಕೆ ಇರಲಿಲ್ಲ ಅಂತ. ಅದು ಕಾರಣ ಏನಿರ್ಬೋದು, ಯಾಕಂದ್ರೆ ಅವರು ರಮಣರು ಸಾಕಷ್ಟು ರೊಕ್ಕನೂ ಇರ್ತದೆ. ಆದರೆ ನಿಮ್ಮ ಮೇಲೆ ಜನ ಎಷ್ಟು ವಿಶ್ವಾಸ ಇರ್ತಾರೆ ಅಂದ್ರೆ ದಿವಸ 15 ಬರ್ತಾರೆ ನಿಮ್ಮ ಹತ್ರ. ನಿಮ್ಮ ಬೆಡ್ ಖಾಲಿ ಇರಂಗಿಲ್ಲ, ಪಾಟ್ ಕುಡಿದ ಸಹಿತ ಮುಖ್ಯವಾಗ್ತಾರೆ. ಇದಕ್ಕಿಂತ ವಿಶ್ವಾಸ ಏನ್ ಬೇಕು? ಈ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು. ಈ ವಿಶ್ವಾಸಕ್ಕೆ ತಕ್ಕದಾಗಿ ನಾವು ವೈದ್ಯರು ಹಾಗೂ ಅವ್ರನ್ನ ನೋಡ್ಕೊಳ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ನೋಡಬೇಕು. ಅವಾಗ ನಿಜವಾಗಿಯೂ ನಮ್ಮ ಈ ಮೆಡಿಕಲ್ ಕಾಲೇಜನ್ನು ಏನು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅದು ಸಾಕು. ಇಲ್ಲಿವರೆಗೆ ಗೋಡ್ಬೋಲಿಯವರು ಬಹುತೇಕ ದಿನಾಂಕಗಳನ್ನು ನೋಡ್ತಿದ್ದಾರೆ. ಅಸೂಟಿ ಇದೆ, ಅಸೂಟಿನ ಇದ್ರದ್ದು ಮೆಜರ್ಮೆಂಟ್ ಮಾಡಿದ, ಎಲ್ಲಿ ಮಟ್ಟ ಬರಬೇಕು, ಎಲ್ಲಿಂದ ಜಾಗ ಹುಟ್ಟಿದ ಜಾಗ, ಇಲ್ಲಿ ಪ್ಯಾನಿನ ಸಫರ್ ಬರ್ತಾರೆ, ಇಲ್ಲಿ ಈಚೆಗಡೆ ಬೇಡ ಏನಾದ್ರು ಕೆಳಗೆ ಹೋಗುವ ಅಂತ. ಇಲ್ಲಿ ಗಿಡ ಮಾಡೋದ್ರಿಂದ ಇಲ್ಲಿ ಇತ್ತ ಬಿಡ್ರಿ ಆಟ ಹೋಗೋದು ಅಂತ. ಅಂದ್ರೆ ಇನ್ಫ್ಯಾಕ್ಟ್ ವಿ ಡಿಸೈಡೆಡ್ ದಿ ಲ್ಯಾಂಡ್. ಆ ಲ್ಯಾಂಡನ್ನು ಡಿಸೈಡ್ ಮಾಡಿ ಬಿಲ್ಡಿಂಗ್ ಕಟ್ಟುವುದನ್ನು ಪ್ರಾರಂಭ ಮಾಡಿ, ಕಾಲೇಜನ್ನು ಮೊದಲು ಜಿಮ್ಸ್ ಅನ್ನು ರಿಜಿಸ್ಟರ್ ಮಾಡಿಸಿ, ಬಿಲ್ಡಿಂಗ್ ಕಟ್ಟಿ, ಸಂಸ್ಥೆ ಪ್ರಾರಂಭ ಮಾಡಿ, ಇವತ್ತು ಎಷ್ಟು ಪಿ ಜಿ ಇದ್ರೆ 93 PGs ಸಹಿತ ನಮ್ಮ ಇದ್ದಾರೆ. CET ಒಳಗೆ ನೀವು ಅಪೇಕ್ಷಿತ ಕಾಲೇಜ್, ಅಪೇಕ್ಷಿತ ಕಾಲೇಜ್. ಇನ್ಫ್ಯಾಕ್ಟ್ ನಾನು ಅಫ್ಕೋರ್ಸ್ ನಾಟ್ ವೆರಿ ರಿಲೆವೆಂಟ್ ಟು ದಿಸ್ ಪ್ರೆಸೆಂಟ್ ಡೇ. ಹೈಕೋರ್ಟ್ ಜಡ್ಜ್ he got me introduced in Bombay airport. ಅವರು ಬಾಂಬೆಯಿಂದ ಬೆಂಗಳೂರು ಬಂದಿದ್ರು, ನಾನು ಬಾಂಬೆಯಿಂದ ಬೆಂಗಳೂರು ಬಂದಿದ್ದೆ. But I have decided to admit my child in your college. ಅಂತ
ಟೆಕ್ನಿಷಿಯನ್ಸ್, ಇಲ್ಲ ನಾನು ಹೋಗಿದ್ದೆ, ಅಟ್ಮಾಸ್ಫಿಯರ್ ನೋಡಿದೆ, ಅಲ್ಲಿ ಟೀಚರ್ಸ್ ಬೇಕಾದ್ರೆ ನಾನು ಅಲ್ಲೇ ಹಾಕಬೇಕು ಅಂತ ನನಗೆ ಬೇರೆ ಬೇರೆ ಕಡೆ ಸಿಕ್ಕಿದ್ರು. ನನಗೆ ಎರಡು ಆಪ್ಷನ್ ಇತ್ತು, ಒಂದು ಮಂಗಳೂರು ಅಂತ ಹೇಳಿದ್ರು, ಒಂದು ಇದನ್ನು ಹೇಳಿದ್ರು. ನಾನು ನಿಮ್ಮ ಕಾಲೇಜಿಗೆ ಹಾಕಬೇಕು ಅಂತ ಮಾಡಿದ್ದೇನೆ ಅಂತ. ದಟ್ ಚೈಲ್ಡ್ ಆಲ್ಸೋ ಪರ್ಫಾರ್ಮ್ ಸೊ ವೆಲ್ ಇನ್ ದಿ ಕಾಲೇಜ್ ದಟ್ ಪಾರ್ಟ್. ಅಂದರೆ ಆ ಎತ್ತರಕ್ಕೆ ನೀವು ನಿಮ್ಮ ಕ್ರೆಡಿಬಿಲಿಟಿಯನ್ನು ಕಳಿಸ್ಕೊಂಡಿದ್ದೀರಿ. ಈ ಒಂದು ತಾವಿಯನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಅದು ಆಲ್ಮೋಸ್ಟ್ ರೂರಲ್ ಬೇಸ್ಡ್ ಹಾಸ್ಪಿಟಲ್ನೊಳಗೆ ಇಷ್ಟೆಲ್ಲ ಪರಿಣಿತರನ್ನ ಕರೆದುಕೊಂಡು ಅದು ಬಡವನಿಗೆ, ಗ್ರಾಮೀಣ ಪೇಷಂಟ್ಗೆ ಉಚಿತವಾಗಿ ನಾವು ಚಿಕಿತ್ಸೆ ಮಾಡ್ತೇವೆ ಅಂದರೆ ಅದು ನಿಮ್ಮ ಸಾಧನೆ. ನಮ್ಮ ಮೆಡಿಕಲ್ ಕಾಲೇಜ್ ಇಲ್ಲಿ ಸ್ಥಾಪನೆ ಆಗಿದ್ದಕ್ಕೆ ಒಂದು ರೀತಿ ಸಮಾಧಾನದ ನಿಟ್ಟುಸಿರು ಬಿಡುವಂಥ ಒಂದು ಪ್ರಸಂಗ ಅಂತೇಳಿ ಹೇಳಿ ಎಲ್ಲರಿಗೂ ನಾನು ಅಭಿನಂದಿಸಿ, ವಿಕ್ರಮ್ ಪಾಟೀಲ್ರಿಗೆ ನಿಮ್ಮ ಬದುಕಿನಲ್ಲಿ ಏನು ಬಡವರಿಗೆ ಹಿಂಗೆ ಸೇವಾ ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ಸಂಸ್ಥೆಗಳಿಗೆ ಬಲ ತುಂಬಬಹುದು ನಮ್ಮ ಉಚಿತ ಸೇವೆಯಿಂದ, ನಾವು ನೀಡ್ತಕ್ಕಂಥ ಆನರರಿ ಸೇವೆಯಿಂದ ಸಂಸ್ಥೆಗಳಿಗೆ ಎಲ್ಲಿ ಬಲ ತುಂಬೋದಕ್ಕೆ ಸಾಧ್ಯ ಇದೆ, ಆ ಬಲ ಹೆಚ್ಚು ತುಂಬುವಂಥ ಶಕ್ತಿ, ಆ ಸಮೃದ್ಧಿ ನಿಮಗೆ ಆ ಭಗವಂತ ನೀಡಲಿ ಅಂತೇಳಿ ಹಾರೈಸ್ತೀನಿ. ಅದೇ ರೀತಿಯಾಗಿ ನಮ್ಮ ಸಂಜೀವ್ ಚಿಂತಾಮಣಿಯವರು ಏನು ಈ ಕ್ಯಾಥ್ಲ್ಯಾಬನ್ನು ಈಗ ಪ್ರವಾಸಕ್ಕೆ ನಿಮ್ಮ ಗಮನಕ್ಕೂ ತರ್ತೀನಿ. ನನ್ನ ಪತ್ರಿಕಾ ಸ್ನೇಹಿತರು ಬಂದರೂ ಅದು ಒಳ್ಳೆಯದೇ. ನಾವು ಇಲ್ಲಿ ಕ್ರಿಟಿಕಲ್ ಕೇರ್ ಈಗೇನು ಮಾಡ್ತಾ ಇದ್ದೇವಲ್ಲ, ಇಟ್ ವಿಲ್ ಬಿ 40 bedded 50 bedded ಯೂನಿಟ್. ಅದನ್ನು ವೈ ನಾಟ್ ವಿ ಕನ್ವರ್ಟ್ ದ್ಯಾಟ್ ಇಂಟು ಹಾರ್ಟ್ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತೇಳಿ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ಸಾಧ್ಯ ಆದರೆ, ಸ್ವಲ್ಪ ಮಾಡಿಫಿಕೇಶನ್ಸ್ ಇವೆ, ಮಾಡೋದಕ್ಕೆ ಸಾಧ್ಯ ಆದರೆ ವಿ ಕ್ಯಾನ್ ಇವನ್ ಮೇಕ್ ಓಪನ್ ಹಾರ್ಟ್ ಸರ್ಜರೀಸ್, ಬೈಪಾಸ್ ಎಲ್ಲ ಟಾರ್ಗೆಟ್ ಬಗ್ಗೆ ನಮ್ಮ ಹೇಳಿದರೆ ಮತ್ತೊಮ್ಮೆ ತಾವು ಸಂಖ್ಯೆಯೊಳಗೆ ಪತ್ರಿಕಾ ಸ್ನೇಹಿತರು ಬಂದಿದ್ದೀನಿ. ನಾನು ಮತ್ತೊಮ್ಮೆ ಬೊಮ್ಮನಳ್ಳಿ, ವಿಕ್ರಮ್, ಸಂಜೀವ್, ವಿನಾಯಕ್ ಇವರೆಲ್ಲರಿಗೂ ಹಾಗೂ ಇವ್ರಿಗೆ ಯಾರು ಬಲ ನೀಡಿದ್ರು, ಆಲ್ ಸ್ಟಾಫ್ ಈಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ಯಾರು ಒಂದು ಅಪಸ್ವರ ತೆಗೆದ್ರು ಅಂದರೆ ಎಷ್ಟೋ ಹಿಡಿದು ಬಿಟ್ಟಂಗೆ ಆಗುತ್ತೆ. ಆದರೆ ನೀವು ಎನಸ್ಥೆಸಿಸ್ಟ್ ಆಗಲಿ, ಫಿಸಿಷಿಯನ್ಸ್ ಆಗಲಿ, ನೀವೆಲ್ಲರೂ ಮಾಡಬೇಕು. ಎಸ್, ವಿ ಮಸ್ಟ್ ಡೂ ಸಮಥಿಂಗ್, ಅಚೀವ್ ಸಮಥಿಂಗ್ ಅಂತೇಳಿ ಈ ಛಲದಿಂದ ಹೊಂಟಿದೆ. ಆ ಛಲಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಫೋರಮ್ ಇದು ಕೊಡ್ತೀವಿ. ಸೊ ಇದು ಪ್ರಾಯೋಗಿಕವಾಗಿ ಅಷ್ಟು ಮಾಡಿದ್ದ ಅಥವಾ ಇದು ಮುಂದುವರಿಯುತ್ತೆ? ಅಕಸ್ಮಾತ್ ಮುಂದುವರೆದ ಈಗ ಈಗಾಗಲೇ ತಾವು ಹೇಳಿದ್ರೆ 22 25 ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿ, ಅದ್ರ ವ್ಯವಸ್ಥೆ ಮುಂದೆ ಈಗೇನು TSP ಯೋಜನೆ ತೆಗೆದು ಹಾಕಿದ್ವಿ, ಮುಂದೆ ಏನಾದರೂ ಇದು ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತಾ ಕೆಲಸದ ಹಾಕಲಾಗಿದೆ. ಇದರ ಪರಿಣಾಮವನ್ನು ನಾವು ನೋಡ್ಬೇಕು. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಬಡವರಿಗೆ ಶ್ರೇಷ್ಠ ಟೆಕ್ನಾಲಜಿಯ ಲಾಭ ತಲುಪೋದಿಲ್ಲ. ಈಗ ತಲುಪಿಸ್ಬೋದು, ಸರ್ಕಾರ ಸಹಾಯ ಬೇಕು ಅಥವಾ ಮತ್ತೊಂದು ರೀತಿಯಿಂದ ಸಹಾಯ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ಸಾಧ್ಯವನ್ನ ನಾವು ಮಾಡಿ ತೋರಿಸಿದ್ದೇವೆ. ದಿಸ್ ಇಸ್ ಅ ಮಾಡೆಲ್. KH Patil Institute of Medical Science has made this model. We were able to get doctors for doing a free service, honorary service. This is a model we have created. With this model, this may guide the government also. This may guide philanthropies. ಈಗ ಕಣ್ಣಿನ ಆಪರೇಷನ್ಸ್ ಮಾಡ್ತೀವಿ, ಕಣ್ಣಿನ ಆಪರೇಷನ್ಸ್ ಕೆಲವು ಕಡೆ ಕಂಪ್ಲೀಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿಯವರು
ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಫ್ರೀಯಾಗಿ ಮಾಡೋದ್ರ ಮೂಲಕ ದೇಶದಲ್ಲಿನೇ ಮಾಡೆಲ್ ಆಗುತ್ತೆ. ಸಿಮಿಲರ್ಲಿ ನೀರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಹಂಗೆ ಇದು ಒಂದು ಮಾಡೆಲ್. ಈಗ ಈ ಮಾಡೆಲ್ ಹಾಗೆ ಯಶಸ್ವಿಯಾಗಿ ಎಲ್ಲರೂ ಸ್ವೀಕಾರ ಮಾಡ್ತಾರೆ, ಮಾಡಬೇಕು. ಹಾಗೆ ಉಳಿದವರೆಲ್ಲರೂ ಇದನ್ನ ಸ್ವೀಕಾರ ಮಾಡ್ತಾರೆ, ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ. ಇದನ್ನ ಜನಸಾಮಾನ್ಯರಿಗೆ ಟೆಕ್ನಾಲಜಿ ಮುಟ್ಟೋದಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೆ ನಾವು ನಮ್ಮ ಕ್ಷೇತ್ರದೊಳಗೆ ಡೈರೆಕ್ಟರ್ ರೆಫರಿಂಗ್ ಇಟ್ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಇಂಥದಕ್ಕೆ ನೀವು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಅಸೂತಿ ಮಂದಾವಿ ಸಿದ್ದು ಪಾಟೀಲ್ ಪೊಲಿಟಿಕಲ್ ಜನರು ಹೆಲ್ತ್ ಮಿನಿಸ್ಟರ್ ಆಸ್ ಎ ಮಿನಿಸ್ಟರ್ ಟಾಕಿಂಗ್ ಅಬೌಟ್ ದಿಸ್ ಇನ್ ದಿ ಕ್ಯಾಬಿನೆಟ್ ಇಂಥದ್ದು ಮಾಡಿ ಅಂತ ಹೇಳೋದು ಇವೆಲ್ಲವೂ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಇದು ಉದ್ದೇಶ ಏನು ಅಂದರೆ ಇಂಥ ಟೆಕ್ನಾಲಜಿ ಜನಸಾಮಾನ್ಯರಿಗೆ ಕೊಡ್ತದೆ. ಜನಸಾಮಾನ್ಯರಿಗೆ ಬಹಳ ಶ್ರೇಷ್ಠವಾದ ಟೆಕ್ನಾಲಜಿಗಳು ಇನ್ನೂ ನಮ್ಮ ದೇಶದಲ್ಲಿ ಗೊತ್ತಾಯಿಲ್ಲ. ಈ ಕಣ್ಣಿನ ಆಪರೇಷನ್ ಮಾಡ್ತಾರೆ, ಜನಸಾಮಾನ್ಯ ಕಣ್ಣು ಆಪರೇಷನ್ ಹೆಂಗೆ ಮಾಡಿಸ್ಕೊತಾರೆ, ಒಂದು ಕಟ್ ಮಾಡ್ತಾರೆ, ಆಮೇಲೆ ಒಂದು ದಿವಸ ಇರಬೇಕಾಗುತ್ತೆ, ಮೊದಲಕ್ಕೆಲ್ಲ ಒಂದು ವಾರನೇ ಇರಬೇಕಾಗ್ತಿತ್ತು. ಈಗ ಹಂಗಲ್ಲ, ಪಿಕೋ ಅಂತೇಳಿ ಒಂದು ಟೆಕ್ನಾಲಜಿ ಬಂದದ. ನಿಮ್ಮನ್ನ ಕುಂಡಿಸ್ತಾರೆ, 15 ನಿಮಿಷದಾಗ ಯುವರ್ ಡಿಸ್ಚಾರ್ಜ್, ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ಹೌಸ್. ಅದು ಜನಸಾಮಾನ್ಯ ಮಟ್ಟಕ್ಕೆ ಮುಟ್ಬೇಕಲ್ಲ. ಮುಟ್ಬೇಕಾದ್ರೆ 50 ವರ್ಷ 100 ವರ್ಷ ತಗೊಳ್ಳೋದಲ್ಲ. ನಾನು ಐ ವಿಲ್ advise Mr. Dr. Bomnadi that PICO-like technologies should be adopted for the common man of our district so that things will improve, quality improvement in the services of even ophthalmologic area. ಕ್ಯಾಥ್ಲ್ಯಾಬ್ ಸೇರಿದಂತೆ ಕೆಲ ವಿಭಾಗಗಳು ತಜ್ಞ ವೈದ್ಯರ ಕೊರತೆ ಇದೆ ಸರ್. ಇದರೊಳಗೂ ನೀವು ಆಪರೇಷನ್ ಮಾಡಿದ್ರೆ ಯಾರು ಜಿಮ್ಸ್ ವೈದ್ಯರಲ್ಲ. ಹೀಗಾಗಿ ಅದ್ರ ಬಗ್ಗೆ ಏನಾದರೂ ಒಂದು ಕಾಯ ಮಾಡ್ತೀವಿ. ಈಗ ಏನು ವೈದ್ಯರ ಕೊರತೆ ನಮ್ಮಲ್ಲಿನೂ ಇಲ್ಲ ಅಂತಿಲ್ಲ, ನಮ್ಮಲ್ಲಿದೆ. ಅದಕ್ಕೆ ಸಂಜೆಯವರಿಗೆ ನಾವು ಒಂದ್ಬಿಟ್ಟು 2 ಸಲ ಥ್ಯಾಂಕ್ಸ್ ಹೇಳ್ತಿರ್ತೀವಿ. ನಾವು ವಿ ಆರ್ ಏಬಲ್ ಟು ಗೆಟ್ ದೆಮ್. ನಮ್ಮ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗುವಾಗ the whole medical faculty of Whether district, they stood by us in making the hospital working also successful. Whenever needed, they are there with us. But ಕೊರತೆ ಇದೆ, ಅದನ್ನ ತುಂಬೋದಕ್ಕೆ ಈಗಾಗಲೇ ಮತ್ತೆ ಅಡಿಷನಲ್ ಪೋಸ್ಟ್ ಹಾಗೇನೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊರತೆ ಕೊರತೆಯನ್ನು ನೀಗಿಸೋದ್ರ ಸಲುವಾಗಿ 41 ಪೋಸ್ಟ್ ಈಗಾಗಲೇ ಮುಂದುವರಿಯಾಗಿ ಬಂದಿವೆ. ಮತ್ತು ಫರ್ದರ್ ಇನ್ನೂ ಬೇಕಾಗುತ್ತೆ, ಅವನ್ನೆಲ್ಲ ಕೊಡಿಸ್ತೀವಿ. ಮಾಡೋ ಸಂದರ್ಭದಲ್ಲಿ ಇರೋ ಇಕ್ವಿಪ್ಮೆಂಟ್ಸ್ ಅಲ್ಲಿ ಸಾಕಾಯ್ತಾ ಅಥವಾ ಏನಾದರೂ ಅಡಿಷನಲ್ ಏನಾದರೂ ಮಾಡಿಸಿದ್ರೆ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಮೊದಲನೇ ಬಾರಿಗೆ ಆಗ್ತಾ ಇತ್ತು. ಆದರೆ ಕ್ಯಾಥ್ ಲ್ಯಾಬ್ ಆಲ್ಮೋಸ್ಟ್ ಜಯದೇವದಲ್ಲಿ ಏನೋ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಇದೆ. ಸ್ಟೇಟ್ ಪಾರ್ಟ್ ಸರ್ ಇದನ್ನ ಇಲ್ಲಿ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಸೊ ಮೇನ್ ಬೇಸಿಕ್ ನೆಸೆಸಿಟಿ ಇರೋದು ಫಸ್ಟ್ ಆಗಿ ಕ್ಯಾಥ್ ಲ್ಯಾಬ್. ಸೊ ಕ್ಯಾಥ್ ಲ್ಯಾಬ್ ಇರೋದ್ರಿಂದ ನಾವು ಮುಂದಿನ ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಸೊ ಈ ಟಾವಿ ಪ್ರೊಸೀಜರ್ ರಿಲೇಟೆಡ್ ಕೆಲವು ಕನ್ಸ್ಯೂಮಬಲ್ಸ್ ಅಥವಾ ಹಾರ್ಡ್ವೇರ್ ಇರುತ್ತೆ, ಅದನ್ನೆಲ್ಲ ಪ್ಲಾನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ನಾನು ಸಂಜೀವ್ ಆಲ್ಮೋಸ್ಟ್ 2 ತಿಂಗಳಿಂದ ಸತತ ಪ್ರಯತ್ನದಿಂದ ಸಾಧ್ಯವಾಗಿದೆ. ಇವತ್ತು ನಾವು ನಿಮ್ಮತ್ತ ಪ್ರೊಸೀಜರ್ ಸಕ್ಸಸ್ಫುಲ್ ಆಗಿ ಮಾಡಿ ಇವತ್ತು ನಿಮ್ಮ ಹತ್ರ ಮಾತಾಡಬೇಕಂದ್ರೆ ಇದ್ರ ಹಿಂದೆ ತುಂಬಾ ಶ್ರಮ ಇದೆ. ಆಲ್ಮೋಸ್ಟ್ 2 ತಿಂಗಳ ಕಾಲ ನಾವು ಸತತವಾಗಿ ಕೋಆರ್ಡಿನೇಷನ್ ಮಾಡಿ ಇವ್ರಿಗೆ ಅವ್ರಿಗೋಸ್ಕರ ಅದ್ರ ತಕ್ಕಂತೆ ಏನು ಆಗಬೇಕು, ಏನು ಬೇರೆ ಎಕ್ವಿಪ್ಮೆಂಟ್ಗಳು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅದರಿಂದಾಗಿ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮುಂದೇನು ಮಾಡ್ಬೋದಾ, ಮುಂದೇನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆ ಸವಲತ್ತುಗಳು
ಕೆ.ಎಚ್. ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಇದೆ. ಸರ್ ಈ ತಾರೀಖ್ ಪ್ರೊಸೀಜರ್ ಯಾವ ಪೇಷಂಟಿಗೆ ಮಾಡ್ತಾರೆ ಅಂದರೆ ಈ ಬ್ಲಾಕೇಜ್ ಇರ್ತಾವಲ್ಲ ನಾರ್ಮಲ್ ಯಾವ ಬ್ಲಾಕೇಜ್ ಮಾಡ್ತಾರೆ ಅಥವಾ ಯಾವ ಪೇಷಂಟಿಗೆ ಮಾಡ್ತಾರೆ, ಆಮೇಲೆ ಈ ರೋಗಿಗಳು ಎಷ್ಟು ಸರಾಸರಿ ಎಷ್ಟು ಕಂಡು ಬರ್ತಾರೆ ಸರ್? ತಾವೀ ಪ್ರೊಸೀಜರ್ ಅನ್ನೋದು ಇದು ನೀವು ಬ್ಲಾಕೇಜ್ ಅಂತ ಏನ್ ಮಾತಾಡ್ತೀರಿ, ಇದು ಹಾರ್ಟ್ ನಲ್ಲಿ 2-3 ತರ ರೋಗಗಳಿರುತ್ತೆ. ಒಂದು ಹಾರ್ಟ್ ರಕ್ತನಾಳದ ಪ್ರಾಬ್ಲಮ್, ಏನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ರಕ್ತನಾಳದ ಪ್ರಾಬ್ಲಮ್, ಅದು ಅದರಲ್ಲಿ ನಾವು ಸ್ಟೆಂಟ್ ಅಂತ ಹಾಕ್ತೀವಿ, ಅದು ಸರ್ ರೊಟೀನ್ ಆಗಿ ಮಾಡ್ತೀವಿ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಸರ್ ಹೇಳಿದಂಗೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಅದೆಲ್ಲ ಅದರ ಪ್ರಕ್ರಿಯೆ. ಇನ್ನೊಂದು ವ್ಯಾಲ್ವ್ ಅಂತ ಇರುತ್ತೆ, ಅಯೋಟಿಕ್ ವ್ಯಾಲ್ವ್ ಅಂತ ಏನಿರುತ್ತೆ, ಆ ವ್ಯಾಲ್ವ್ ಚಿಕ್ಕದಾದಾಗ ಇದು ಈ ತೊಂದರೆ ಬರುತ್ತೆ. ಆ ತೊಂದರೆ ಬಂದಾಗ ಏನಿರುತ್ತೆ ಅಂತಂದ್ರೆ ಒಂದು ಓಪನ್ ಹಾರ್ಟ್ ಸರ್ಜರಿ ಆಪ್ಷನ್ ಇರುತ್ತೆ, ಇನ್ನೊಂದು ಆಪ್ಷನ್ ತಾವೀ ಅನ್ನೋ ಪ್ರೊಸೀಜರ್. ಎಷ್ಟು ಕಾಮನ್ ಆಗಿರುತ್ತೆ ಅಂತಂದ್ರೆ ಇದು 70 ವರ್ಷ ಮೇಲಿನವರಿಗೆ ಆಲ್ಮೋಸ್ಟ್ 13% ಜನಕ್ಕೆ ಇದು ತೊಂದರೆ ಇರುತ್ತೆ. ಇದು ನಾವು ನಮ್ಮ ಊಟದ BP ಇರ್ಬೋದು, ಶುಗರ್ ಅಥವಾ ನಮ್ಮ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ ಅದರಿಂದಾಗಿ ಬರೋದಲ್ಲ. ಇದು ನಮ್ಮ ವಯಸ್ಸಾದಂಗೆ ಹೆಂಗ್ ನಮಗೆ ಕೂದಲು ಬಿಳಿ ಆಗ್ತಾವೋ ಅದೇ ತರ ಕಾಲು ಈ ಮೊಣಕಾಲು ಹೇಗೆ ಸವದು ಹೋಗುತ್ತೋ ಅದೇ ತರ ಹಾರ್ಟ್ ಕೂಡ ವಾಲ್ವ್ಗಳು ಕೆಲವು ಚೇಂಜಸ್ ಆಗ್ತವೆ, ಅದರಿಂದಾಗಿ ಬರೋ ತೊಂದರೆ ಇದು. ಸೊ ಹಾಗಾಗಿ ಆಲ್ಮೋಸ್ಟ್ 65-70 ಇಯರ್ಸ್ ಮೇಲಿರೋರಿಗೆ ಆಲ್ಮೋಸ್ಟ್ 10-15% ಜನಕ್ಕೆ, ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇದು ವರ್ಲ್ಡ್ ವೈಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ 10-15% ಜನಕ್ಕೆ ತೊಂದರೆ ಇರುತ್ತೆ. ಸೊ ಅವರಿಗೆಲ್ಲ ಏನಿದೆ ಅಂತಂದ್ರೆ ಎಲ್ಲರಿಗೂ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ಳೋಷ್ಟು ಇದು ಇರೋದಿಲ್ಲ, ಅಂದ್ರೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಕೆಲವು ಮೆಡಿಕಲ್ ಕಂಡೀಷನ್ಸ್ ಇರ್ತವೆ, ಆಮೇಲೆ ಮುಂಚೆ ಟೆಕ್ನಾಲಜಿ ಕೂಡ ಇರಲಿಲ್ಲ. ಸೊ ಈಗ ಏನಾಗಿದೆ ಅಂತಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಹೇಳ್ಬೇಕಂತಂದ್ರೆ ಇದನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ, ಇವನ್ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇದು ಅವೈಲೇಬಲ್ ಇಲ್ಲ. ಆದ್ರೆ ಇಲ್ಲಿ ನಾವು ಕೆ.ಎಚ್. ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅದನ್ನ ಇಲ್ಲಿ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗಿದೆ. ಸೊ ಯಾರಲ್ಲಿ ಇದನ್ನ ಮಾಡ್ಬೋದು ಅಂತಂದ್ರೆ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಅಂತ ಏನ್ ಹೇಳ್ತೀವಿ, ಇಂಗ್ಲೆಂಡ್ ಅಲ್ಲಿ ಏನ್ ಫಾಲೋ ಮಾಡ್ತೀವಿ, ಹೆಚ್ಚಾಗಿ 60 ವರ್ಷದ ಮೇಲ್ಪಟ್ಟಿನವರಿಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಿಂತ ಕಮ್ಮಿ ಇದ್ದವರು ಕೆಲಸ ಮಾಡ್ತೀವಿ, ಬಟ್ ಇಟ್ಸ್ ನಾಟ್ ಎ ಸ್ಟ್ಯಾಂಡರ್ಡ್. ಇದು ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಇದು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲಿ ಸಾಧ್ಯವಾಗಿದೆ. ಸರ್ ಹೇಳಿದ್ರೆ ನನಗೊಂದು ಮಾತು ನೆನಪಾಗ್ತದೆ. ಸರ್ ಈ ಮಾತು ಹೇಳ್ತೇವೆ ನಾನು ಕೆಲವು ಸಮಯ ಸರ್ ಜೊತೆ ಈ ಶುದ್ಧ ನೀರು ಇದರಲ್ಲಿ ನಾನು ಅವ್ರ ಜೊತೆ ಇದ್ದೆ. ಅವಾಗ ಅವ್ರು ಹೇಳ್ತಿದ್ರು, ನಮ್ಮ ದೇಶದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಯಾವ ಗುಣಮಟ್ಟದ ನೀರು ಕುಡಿತಾರೋ ಜನಸಾಮಾನ್ಯರಿಗೂ ಕೂಡ ಅದೇ ಕ್ವಾಲಿಟಿ ನೀರು, ಅದೇ ಗುಣಮಟ್ಟದ ನೀರು ಸಿಗ್ಬೇಕು ಅನ್ನೋ ಮಾತನ್ನು ಹೇಳ್ತಿದ್ರು. ಈ ವಿಚಾರ ಬಂದಾಗ ಅದೇ ಒಂದು ಏನಂತಂದ್ರೆ ಬರೀ ನಮ್ಮ ದೇಶದಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನ್ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅದನ್ನು ನಾವು ನಮ್ಮ ಭಾಗದ ಜನರಿಗೆ, ಜನಸಾಮಾನ್ಯರಿಗೆ, ಹಳ್ಳಿಯವರಿಗೆ, ನಮ್ಮ ಜನರಿಗೆ ಇದನ್ನು ಒದಗಿಸಿಕೊಡ್ಬೇಕನ್ನೋ ವಿಚಾರದಲ್ಲಿಯೇ ಈ ಪ್ರೊಸೀಜರ್ ಅನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಅವರು ಹಾಕೊಟ್ಟರು ಗೈಡ್ಲೈನ್ಸ್ ಅದೇನು ಆ ವಿಷನ್ ಮಾತನ್ನು ಏನ್ ಹೇಳಿದ್ರು ಆ ಮಾತಿನಿಂದ ಇದು ಮಾಡಲಿಕ್ಕೆ ಸಾಧ್ಯವಾಗಿದೆ. ಸೊ ಹಾಗಾಗಿ ಇದು ಆಕ್ಚುಲಿ ಯಾವುದೇ ಗೈಡೆನ್ಸ್ ಅಂತ ಅಂದ್ರೆ ಡೈರೆಕ್ಟ್ ಆಗಿಲ್ಲ, ಬಟ್ ಇವರು ಏನು ವಿಚಾರ ಹೇಳಿದ್ರು ಆ ವಿಚಾರದಲ್ಲಿ ನಾವು ಕೆಲಸ ಮಾಡಬೇಕು. ಆ ವಿಚಾರದಿಂದ ನಮಗೆ ಇದು ಒಂಥರ ಇನ್ಸ್ಪಿರೇಷನ್ ಆಯ್ತು, ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಇದು ಮಾಡಲಿಕ್ಕೆ ಸಾಧ್ಯವಾಗಿದೆ. ಸರ್ ಒಂದು 10 ವರ್ಷದ ಹಿಂದೆ ಈ ಸ್ಟಂಟ್ಸ್ ಅನ್ನೋದು ಸಾಮಾನ್ಯ ಜನರಿಗೆ ಅದು ತಲುಪ್ತಿದೆ. ಅಂದರೆ ಈಗೆಲ್ಲ ಒಂದು ಸ್ಟಂಟ್ 10,000 ರೂಪಾಯಿ ಅಂತ ಕೇಳಿದ್ರು ಇರ್ಬೋದು, ನಾನು ಮಾಮೂಲಿ ಇರ್ಬೋದು, 10,000 ರೂಪಾಯಿ ಅಂತ ಕೇಳಿ. ಈಗ ಇತ್ತೀಚೆಗೆ ಅದನ್ನು ಸ್ಟಂಟ್ ಸಾಮಾನ್ಯ ಜನರನ್ನು ಅಳವಡಿಸ್ಕೊಳ್ಳುತ್ತೆ. ಮುಂದಿನ ದಿನಗಳು ಅದನ್ನು ಸರ್ ಜಂಟಿಯಾಗಿ ಉತ್ತರ ಕೊಡಬೇಕು. ಮುಂದಿನ ದಿನಗಳು ಇದೇನಾದರೂ ಅಂದ್ರೆ ತಾರೀ ಪ್ರೊಸೀಜರ್ನು ಅಗದಿ ಜನಸಾಮಾನ್ಯರಿಗೆ ತಲುಪುವಂಗೆ ಸರ್ಕಾರ ಮನಸ್ಸು ಮಾಡಿದ್ರೆ ಏನಾದರೂ ಕಡಿಮೆ ಆಗಕ್ಕೆ ಸಾಧ್ಯ. ಇದು 22,000 ರೂಪಾಯಿ ಬರೀ ಇಕ್ವಿಪ್ಮೆಂಟಿಗೆ ಅಥವಾ ಎಲ್ಲ ಪ್ರೊಸೀಜರ್ ಸೇರಿ ಅಕಸ್ಮಾತ್ ಇದೆಲ್ಲನೂ ಅಂದ್ರೆ ಕಡಿಮೆ ಆಗಿ ಅಂದ್ರೆ ಕೈ ಕಟ್ಟುಕೋದ್ರದವರು 20-30 ಸಾವಿರದಾಗ ಏನಾದರೂ ಸಿಗಕ್ಕೆ ಸಾಧ್ಯ ಐತಾ? ಯಾವುದೇ ನಿಮ್ಗೆ ಗೊತ್ತಿದ್ದಂಗೆ ಒಂದು ನಿಮ್ಮ ಕೈಯಲ್ಲಿ ಫೋನ್ ನೋಡಿರ್ಬೋದು. ಮುಂಚೆ ನೋಕಿಯಾ ಫೋನ್ ಬಂದಾಗ ಎಷ್ಟು ಕಾಸ್ಟ್ಲಿ ಇತ್ತು, ಎಷ್ಟಿತ್ತು. ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ದುಬಾರಿ ಇರುತ್ತೆ. ಟೆಕ್ನಾಲಜಿ ಚೇಂಜ್ ಆದಂಗೆ, ಇಂಪ್ರೂವ್ಮೆಂಟ್ ಬಂದಂಗೆ ನಂಬರ್ಸ್ ಜಾಸ್ತಿ ಆದಂಗೆ ಕಮ್ಮಿ ಆಗ್ತವೆ. ಇದೇ ಇದರಲ್ಲಿ ಇದೇ ಟೆಕ್ನಾಲಜಿ ಮುಂಚೆ ಫಸ್ಟ್ ಟೈಮ್ ನಾವು ತಾವೇ ಮಾಡ್ತಿದ್ವಿ ನಮ್ಮ ದೇಶದಲ್ಲಿ, ಅವಾಗ 30-35 ಲಕ್ಷ ಇತ್ತು ಇದ್ರ ಖರ್ಚು. ಇದರಲ್ಲಿ ಮೇಜರ್ ಖರ್ಚು ಇರೋದು ವ್ಯಾಲ್ವ್, ಪ್ರೊಸೀಜರ್ ಮಾಡೋದು ಅಥವಾ ಇರೋಲ್ಲ. ನಾವು ಫ್ರೀ ಮಾಡಿದ್ರು ಕೂಡ ಮೇನ್ ಏನಿರುತ್ತೆ ವ್ಯಾಲ್ವ್ ಏನಿರುತ್ತೆ ಅದು ಕಾಸ್ಟ್ ಜಾಸ್ತಿ ಇರುತ್ತೆ. ಅದು ಯಾಕೆ ಕಾಸ್ಟ್ ಜಾಸ್ತಿ ಇರುತ್ತೆ ಅಂದ್ರೆ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ. ಒಂದು ವ್ಯಾಲ್ವ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಅದ್ರದ್ದು ಇನ್ವಾಲ್ವ್ ಏನ್ ಟೆಕ್ನಾಲಜಿ ಮತ್ತು ಮಟೀರಿಯಲ್ ಇರುತ್ತೆ ಅದು ತುಂಬಾ ಎಕ್ಸ್ಪೆನ್ಸಿವ್. ಹಾಗಾಗಿ ಇದು ಏನದು ಈ ಪ್ರೊಸೀಜರ್ ರಿಲೇಟೆಡ್ ಕಾಸ್ಟ್ ಜಾಸ್ತಿ ಇರುತ್ತೆ. ಈಗ ನಾವು ಕಳೆದ ಒಂದು 10 ವರ್ಷದಲ್ಲಿ ನೋಡಿದಾಗಲೇ ನಾನೇನು ಹೇಳಿದೆ 30-35 ವರ್ಷದಿಂದ ಈಗ ಕಮ್ಮಿ ಆಗ್ತಾ ಬಂದಿದೆ. ನೀವು ಸರ್ಕಾರದ ವತಿಯಿಂದ ಹೇಳಿದ್ರೆ ಆಗಲೇ CGHS ಅಂತ ಅನ್ನೋ ಸ್ಕೀಮ್ ಅಲ್ಲಿ ಈಗ ಶುರುವಾಗ್ತಾ ಇದೆ. ಸೊ ಮುಂದೆ ಸರ್ ಹೇಳಿದಂಗೆ ಇದನ್ನ ಮುಂದೆ ಸರ್ಕಾರದ ಮುಂದೆ ಇದು ಪ್ರಪೋಸಲ್ ಇಟ್ಟು ಮುಂದೆ ಇದು ಮಾಡಲು ಸಾಧ್ಯವಾಗಬಹುದು. ಆದ್ರೆ ನೀವು ಹೇಳಿದಂಗೆ 20-30 ಸಾವಿರಕ್ಕೆ ಸದ್ಯ ಬರ್ತಿದೆ. ಇಮಿಡಿಯೇಟ್ ನಿಯರ್ ಫ್ಯೂಚರ್ ಅಲ್ಲಿ ಇಮಿಡಿಯೇಟ್ಲಿ ಬರಕ್ ಸಾಧ್ಯವಾಗಲಿಕ್ಕಿಲ್ಲ, ಬಟ್ ಓವರ್ ಪೀರಿಯಡ್ ಆಫ್ ಟೈಮ್ ಇದು
ಖಂಡಿತವಾಗ್ಲೂ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ನಾವು ಜನಸಾಮಾನ್ಯರಿಗೂ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿ ಅಳವಡಿಸೋ ಆಪ್ಷನ್ ಬಂದೇ ಬರುತ್ತೆ. ನಮಸ್ಕಾರ ಎಲ್ಲರಿಗೂ. ನಾವೊಂದು 2 ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಿಮ್ಗೆಲ್ಲರೂ ಗೊತ್ತಿದ್ದಂಗ